ಹೇ ಗಾಯ್ಸ್, ಐ ಆಮ್ ಬ್ಯಾಕ್ ಅದಕ್ಕೆ ನಾತೀನಿ ಅಂತಂದ್ರೆ ನೀವು ತಿಳ್ಕೊಬೋದು. ಇವ ಹೋಗ್ತಾನ, ಯಾವಾಗಾರ ಬಿಡ್ತಾನ, ಎದಕ್ಕೆ ಬಿಟ್ಟಿದ್ದೆ, ಎದಕ್ಕೆ ಏನಾಗಿತ್ತು ಅವೆಲ್ಲ ಡಿಸ್ಕಸ್ ಮಾಡೋಣ ಅಂತ. ನನಗೆ ಯಾಕೋ ಕ್ಯಾಮ್ರಾ ಸ್ವಲ್ಪ ದೂರ ಆಗೈತೆ ಅನ್ಸಾತೈತಿ, ಅದಕ್ಕೆ ತಡ್ರಿ. ಹಾಂ, ಈಗ ಕರೆಕ್ಟ್ ಐತಿ ಫ್ರೇಮ್. ಹೌದಾ? ಹೌದು. ಎದಕ್ಕೆ ನಾ ವಿಡಿಯೋ ಮಾಡಲಿಲ್ಲ ಅವೆಲ್ಲ ಅಂದ್ರೆ, ನಂದು ಮೇನ್ ರೀಸನ್ ಏನಂದ್ರೆ ನಂದು ಯೂಟ್ಯೂಬ್ ಚಾನಲ್ದ ಮಾನಿಟೈಸೇಷನ್ ಏನೈತಿಲ್ಲ ತೆಗೆದು ಬಿಟ್ಟಿದ್ರೆ ರೀಸೆಂಟಾಗಿ ಯೂಟ್ಯೂಬ್ದವ್ರು. ಎದಕ್ಕೆ ಏನು ಅದೆಲ್ಲ ಗೊತ್ತಾಗಲಿಲ್ಲ. ಅದಕ್ಕೆ ಈಗ ಹೊಸ್ದಾಗಿ ಚಾಲು ಮಾಡ್ಬೇಕಂತ ತಿಳ್ಕೊಂಡಿನಿ ಎಲ್ಲ. ಮತ್ತು ನಂದು ವಾಚ್ ಟೈಮ್ ಮತ್ತು ನಾನು 4,000 ಮಾಡ್ಬೇಕು. ಈ ವಿಡಿಯೋ ಮಾಡೋ ರೀಸನ್ ಏನಂದ್ರೆ ಇನ್ನೊಂದೇ ವರ್ಷದಾಗ ಅದು 8,000 ಆಕೈತತ್ತೆ. ದೂರ ಬಾಲಾಗ್ಯಾವ ನಾನು ಅಂತರು. ಅದಕ್ಕೆ ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ. ಈ ಕೈಯಾಗ ಹಿಡಿಯೋದಾಗವಲ್ತ, ಈ ಕೈಯಾಗ ಹಿಡಿತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ವಿಡಿಯೋ ಮಾಡೋ ರೀಸನ್ ಇಷ್ಟ ಏನಂತಂದ್ರೆ, ಇನ್ನು ಮೇಲೆ ಮಸ್ತ್ ಕಂಟೆಂಟ್ ಬರ್ತಾವೆ. ಲೈಕ್ ಚಾಲೆಂಜಸ್ ವಿಡಿಯೋ ಆಯಿತು, ಆಮೇಲೆ ಗೇಮಿಂಗ್ದು ವೀಡಿಯೋಸ್ ಬರ್ತಾವೆ, ಗೇಮಿಂಗ್ ಚಾಲೆಂಜಸ್, ಗೇಮಿಂಗ್. ಆಮೇಲೆ ಲೈಕ್ ಸಮ್ ವ್ಲಾಗಿಂಗು ಹಾಕಬೇಕಂತ ಅಂದ್ಕೊಂಡಿನಿ. ಆಯಿತಾ, ಇದು ಒಂದು ಟೈಪ್ ಇಂಟ್ರೊಡಕ್ಷನ್ ವಿಡಿಯೋ. ಇನ್ನು ಮೇಲೆ ಮಸ್ತಾಗೆ ಗ್ರೋ ಆಗೋಣಂತ. ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮೊದಲು ಒಂದು ಮಸ್ತಾಗೆ ಒಂದು ಕಮ್ಬ್ಯಾಕ್ ವಿಡಿಯೋ ಹಾಕಬೇಕತ್ತೈತೆ, ಒಂದು ಶಾರ್ಟ್ ಆಗಿ. ಮೊದಲು ಇದೊಂದು ವಿಡಿಯೋ ನೋಡ್ಕೊಂಡು ಹೋಗ್ರಿ. ಅದಕ್ಕಿಂತ ಮೊದಲು ಆ ವಿಡಿಯೋಕ್ಕೆ ಏನು ಬೇಕತ್ತಂದ್ರೆ, ಅಲ್ಲಿ ಕಾಣತ್ತೈತಲ್ಲ ಆ ಚಸ್ಮಾ ಬೇಕು. ಆ ಚಸ್ಮಾ ಎದಕ್ಕೆ ಬೇಕು? ಆ ವಿಡಿಯೋ ಶೂಟ್ ಮಾಡೋಕ್ಕೆ, ಆ ಶೂಟ್ ಮಾಡೋ ಸಂಬಂಧ ಅದು ಚಸ್ಮಾ ಬೇಕು. ಈಗ ಚಸ್ಮಾ ತೊಗೊಳೋಣಂತ. ಚಸ್ಮಾ ಅಂತೂ ಕೈಯಾಗ ಬಂತ. ಈಗ ಈ ಚಸ್ಮಾ ಹಾಕ್ಕೊಂಡು ಮಸ್ತಾಗಿ ವಿಡಿಯೋ ಬರ್ತೈತಿ. ಅದನ್ನು ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ನೆಕ್ಸ್ಟ್ ವಿಡಿಯೋ ಐತಿ, ಮಿಸ್ ಮಾಡಬೇಡ್ರಿ. ಅದಕ್ಕೆ ಮಿಸ್ ಮಾಡಬಾರ್ದಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್. ಬಲ್ತಾರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲ ಪೇ.